उपदेश सहस्रे वेदग्रहणाश प्रकरणम् ಇದರೊಳಗೆ ಆತ್ಮನು ಅದ್ವಿತೀಯನು ಅಂತ ಇದು ಕೊನೆಯ ಪ್ರಕರಣ. ಆತ್ಮನು ಅದ್ವಿತೀಯನು ಅನ್ನುವಂಥ ವಿಷಯ ನಿನ್ನೆ ದಿವಸ 9-10ನೇ ಶ್ಲೋಕವನ್ನು ನೋಡ್ಕೊಂಡು ಬಂದೇವಿ. ದೃಷ್ಟಾದಿ ಭೇದವು ಅಪರಮಾರ್ಥವೇ ಆಗಲಿ, ಅದನ್ನು ಕಲ್ಪಿಸುವ ಭ್ರಾಂತಿಯಾದರೂ ಸತ್ಯವಷ್ಟೇ ಅಂತ ಪೂರ್ವ ಪಕ್ಷಿ ನಿನ್ನೇನು ಆಕ್ಷೇಪ ಮಾಡಿದ್ದ. ಅದಕ್ಕ ಅಲಾತದ ದೃಷ್ಟಾಂತದಿಂದ, ಬರೀ ಒಂದು ಕೊಳ್ಳಿಯ ದೃಷ್ಟಾಂತದಿಂದ ಅಲ್ಲಿ ಭೇದತ್ವ ಇಲ್ಲ, ಅದು ಬರೀ ಕಲ್ಪಿಸಿಕೊಂಡದ್ದು ವಿಕಲ್ಪ ಅಂತ ನಿನ್ನೆ ದಿವಸ ನಿರ್ಣಯ ಮಾಡ್ಕೊಂಡು ಬಂದಾರ. ಅದೆಲ್ಲವೂ ಉಪಾದಿಯಿಂದಲೇ ಅವು ಭಿನ್ನ ಭಿನ್ನವೆಂದು ತೋರುತ್ತವೆ. ಆದ್ದರಿಂದ ದೃಷ್ಟಾದಿ ಭೇದದಿಂದ ಆತ್ಮರು ಬೇರೆ ಬೇರೆ ಎಂದು ಕಲ್ಪಿಸುವುದಕ್ಕೆ ಆಗುವುದಿಲ್ಲ. ಉಪಾದಿ ಭೇದದಿಂದ ಅವನಲ್ಲೇ ಅದನ್ನ ಆರೋಪ ಮಾಡಿಕೊಂಡಿರಿ ಅಂತ ನೇರವಾಗಿ ಹೇಳ್ಕೊಂಡ. ಆತ್ಮನಲ್ಲಿ ದೃಷ್ಟ್ಯಾದಿಗಳು ಯಾವಾಗಲೂ ಚಿದ್ರೂಪದಿಂದಲೇ ಇದ್ದುಕೊಂಡಿರುವುದರಿಂದ ಅವುಗಳಿಗೆ ಎಂದಿಗೂ ಲೋಪವಿಲ್ಲ ಎಂದು ಹೇಳುವ ಶ್ರುತಿ ವಾಕ್ಯಗಳು ಆತ್ಮನು ಅದ್ವಿತೀಯನೆಂಬುದನ್ನೇ ಗಟ್ಟಿಗೊಳಿಸುತ್ತವೆ. ಇನ್ನೇನು ದಿವಸ ವಿಷಯವನ್ನು ನೋಡ್ಕೊಂಡ್ಬಂದೇವಿ. ಇವತ್ತು 11ನೇ ಶ್ಲೋಕಕ್ಕೆ ಬರಬೇಕು. ಅಂತೂ ಅಲ್ಲೇ ಒಳ್ಳೆಯನ್ನ ತಿರುಗಿಸೋದ್ರಿಂದ ಅದರ ಆಕಾರ ವಿಶೇಷಗಳು ಬೇರೆ ಬೇರೆಯಾಗಿ ಕಂಡಿದ್ದರೂ ಕೂಡ ಆ ಆಕಾರ ರೂಪ ವಿಶೇಷಗಳು ಯಾವುವು ಒಳ್ಳಿಯಲ್ಲಿ ಹುಟ್ಟಿನೂ ಇಲ್ಲ, ಒಳ್ಳಿ ಗಂಟುಗೊಂಡನೂ ಇಲ್ಲ. ಅವನ್ನ ತಿರುಗಿಸಿದಾಗ ಬಂದ ಆ ಕೊಳ್ಳಿಯನ್ನು ತಿರುಗಿಸೋದು ಬಿಟ್ಟು ನಿಂತಾಗ ಅದ್ರಾಗ ಬಂದು ಸೇರ್ಕೊಳ್ಳೋದೂ ಇಲ್ಲ. ಇದೆಲ್ಲರ ಅನುಭವದೊಳಗೂ ಇರುವಂತಹದ್ದನ್ನಲ್ಲ ಆ ದೃಷ್ಟಾಂತ. ಆಗ ಆ ಉಪಾಧಿಗಳ ಸಂಬಂಧದಿಂದ ಇಲ್ಲಿ ಆತ್ಮನು ಭಿನ್ನ ರೂಪದೊಳಗ ಕಲ್ಪನೆ ಮಾಡಿಕೊಂಡ. ಅವನಲ್ಲಿ ಯಾವ ಭೇದಗಳು ಇಲ್ಲ, ಅದ್ವಿತೀಯ ಸ್ವರೂಪದೊಳಗನೆ ಇದ್ಕೊಂಡ. ಈ ದೃಷ್ಟ್ಯಾದಿಗಳು ಕಾಣ್ತಾವಲ್ಲ, ಇವು ಕಾಣಬೇಕಾದ್ರೂ ಕೂಡ ಆ ಚಿತ್ರೂಪದಿಂದನೇ ಕಾಣ್ತಿರ್ತಾವ. ಅದನ್ನ ಅನುಭವಕ್ಕೆ ಅನುಸರಿಸಿಕೊಂಡು ನಾವು ನೋಡದೇ ಇರುವಾಗ ನಾವು ಆ ರೂಪದೊಳಗೆ ಕಲ್ಪನಾ ಮಾಡ್ಕೊಂತೇವೆ. ಆ ಸ್ವರೂಪ ಬಿಟ್ಟು ಅದಿರುವುದಿಲ್ಲ. ಆತ್ಮನಲ್ಲಿ ದೃಷ್ಟ್ಯಾದಿಗಳು ಯಾವಾಗಲೂ ಚಿದ್ರೂಪದಿಂದಲೇ ಇದ್ದುಕೊಂಡಿರುವುದರಿಂದ ಅವುಗಳಿಗೆ ಎಂದಿಗೂ ಲೋಪವಿಲ್ಲ ಅಂತ ಬೃಹದಾರಣ್ಯಕ ಶ್ರುತಿಯೊಳಗೆ ಹೇಳ್ಕೊಂಡು ಬಂದ. ಅದಕ್ಕೆ ಆತ್ಮನು ಅದ್ವಿತೀಯನು, ಅವನಲ್ಲಿ ಯಾವ ಭೇದಾದಿಗಳು ಇಲ್ಲ ಅಂತ ಹೇಳ್ಕೊಂಡು ಬಂದ. ಈಗ 11ನೇ ಶ್ಲೋಕದೊಳಗೆ ಏನದಂದ್ರೆ, ಮಿತಶ್ಯ ಭಿನ್ನ ಯದಿ ತೇಹಿ ಚೇತನಾ ಕ್ಷಯಸ್ತು ತೇಷಾಂ ಪರಿಮಾಣ ಯೋಗತಃ ಧ್ರುವೋ ಭವೇತ್ ಭೇದವತಾಂ ಈ ದೃಷ್ಟತೋ ಜಗತ್ ಕ್ಷಯಶ್ಚ ಅಪಿ ಸಮಸ್ತ ಮೋಕ್ಷತಃ. ಈ ಶ್ಲೋಕದ ಅರ್ಥ ಚೆನ್ನಾಗಿ ಇದನ್ನ ಮನವರಿಕೆ ಮಾಡ್ಕೋಬೇಕು. ಅಥವಾ ಜಿಜ್ಞಾಸುಗಳು ಯಾವುದರ ಅಪೇಕ್ಷೆಯಿಂದ ಈ ಶ್ಲೋಕವನ್ನ ಇಲ್ಲಿ ಹೇಳ್ಕೊಂಡ ನಮ್ಮ ಪೂರ್ವ ಪಕ್ಷ ಅನ್ನುವಂಥದ್ದನ್ನ ನೋಡಬೇಕು. ಈ ಚೇತನವಾಗಿರುವ ಆ ಆತ್ಮರು ಒಬ್ಬರಿಗಿಂತ ಒಬ್ಬರು ಬೇರೆಯಾಗಿರುವರು ಎಂದರೆ
ಅವರಿಗೆ ಪರಿಚ್ಛೇದ ಉಂಟಾಗುವುದರಿಂದ ನಾಶವು ನಿಶ್ಚಿತವಾಗುವುದು. ವಿತಶ್ಯ ಭಿನ್ನ ಯದೀತೆ ಹಿ ಚೇತನ, ಚೇತನದೊಳಗ ಕಲ್ಪಿಸಿಕೊಂಡ್ರ, ವೇದವನ್ನ ಕಲ್ಪಿಸಿಕೊಂಡ್ರ ನೋಡಲ್ಲಿ ಹೇಗಿರ್ತದ. ಆ ಆತ್ಮರು ಒಬ್ಬರಿಗಿಂತ ಒಬ್ಬರು ಬೇರೆಯಾಗಿರುವರು ಎಂದರೆ ಲೋಕದೊಳಗ ಹಾಗೈತಿಲ್ಲ. ಲೋಕದೊಳಗ ನನ್ನಾತ್ಮ, ನಿನ್ನಾತ್ಮ, ಅವರಾತ್ಮ, ಇವರಾತ್ಮ ಅಂತನ ವ್ಯವಹಾರ ದೃಷ್ಟಿಯೊಳಗೆಲ್ಲರೂ ಆತ್ಮನನ್ನ ಪರಿಚ್ಛಿನ್ನ ದೃಷ್ಟಿಯಿಂದ ನೋಡ್ತೇವೆ. ಆತ್ಮ ಒಂದಾಗಿದ್ರ ಅವ ಸತ್ತ ಅಂದ್ರೆ ಎಲ್ಲರೂ ಒಮ್ಗೆ ಸಾಯ್ಬೇಕು, ಎಲ್ಲರೂ ಒಮ್ಗೆ ಹುಟ್ಟಬೇಕು ಅಂತ ಅವ್ರ ತೀರ್ಮಾನ. ಅವ್ರಿಗೆ ಗೊತ್ತಿಲ್ಲ, ಏನನ್ನ ಕಲ್ಪನಾ ಮಾಡ್ಕೊಂಡು ಇದನ್ನ ಹೇಳಿ ಕಟ್ಟಿವೆ ನಾವು ಅಂತ ಅವ್ರು ವಿಚಾರಣ ಮಾಡಿಲ್ಲ ಅಂತ ಅನ್ಬೋದು. ಆತ್ಮನಿಗೆ ಎಲ್ಲಾದ್ರೂ ಹುಟ್ಟು ಸಾವನ್ನ ಎಲ್ಲಾದ್ರೂ ಹೇಳಿದ್ದು ಅಂತ ಯಾವ ಶಾಸ್ತ್ರದೊಳಗಾದ್ರು? ಮೂಲ ಏನೈತಿ ಅದನ್ನು ಬಿಡ್ತಾರ ಅವ್ರು. ಮಿತಶ್ಯ ಭಿನ್ನ ಯದೀತೆ ಹಿ ಚೇತನ ಕ್ಷಯಸ್ತು ತೇಷಾಂ ಪರಿಮಾಣ ಯೋಗತಃ ಧ್ರುವೋ ಭವೇತ್ ಭೇದವತಾಮಿ ದೃಷ್ಟತೋ ಜಗತ್ ಕ್ಷಯಶ್ಚ ಅಪಿ ಸಮಸ್ತ ಮೋಕ್ಷತಃ. ನೋಡಿ ಅವ್ರು ಹೇಳ್ತಾರ, ಚೇತನನಾಗಿರುವ ಈ ಆತ್ಮನು ಒಬ್ಬರಿಗಿಂತ ಒಬ್ಬರು ಬೇರೆಯಾಗಿರುವರು ಎಂದರೆ ಅವರಿಗೆ ಪರಿಚ್ಛೇದ ಉಂಟಾಗುವುದರಿಂದ ನಾಶವು ನಿಶ್ಚಿತವಾಗುವುದು. ಏಕೆಂದರೆ ಅವರಿಗೆ ಪರಿಮಿತಿಯು ಸಂಬಂಧವಿರುವುದರಿಂದ ನಾಶವು ನಿಶ್ಚಿತವಾಗುವುದು. ಭೇದವುಳ್ಳ ವಸ್ತುಗಳಿಗೆ ಅದು ಕಂಡಿದೆ. ಲೋಕದೊಳಗ ಭೇದ ರೂಪದೊಳಗಿದ್ದಂತ ವಸ್ತುಗಳು ಯಾರ್ಯಾರಿಗಾದ್ರೂ ಕಂಡಿದ್ರ ಆತ್ಮನಿಗಿಂತ ಬೇರೆಯಾದ ವಸ್ತುಗಳು ಯಾವ್ದಾದ್ರೂ ಕಂಡಿದ್ರ ಅದು ಲೋಕದೊಳಗ ನಾಶ ಆಕತಿ ಅಂತ ಸಿದ್ಧದಲ್ಲ. ಎಲ್ಲರೂ ನೋಡಲಿ, ಕೊನೆಗೆ ಒಂದು ಮಾತು ಹೇಳ್ತಾರೆ, ಎಲ್ಲರೂ ಮುಕ್ತರಾದರೆ ಜಗತ್ತು ಕ್ಷಯವಾಗಬೇಕಾಗುತ್ತದೆ. ಇದು ವಿಶ್ಲೇಷಣೆ ನೋಡಿ ಎಷ್ಟು ಮಾರ್ಮಿಕ ಇರ್ತದ. ಈ ಪೂರ್ವ ಪಕ್ಷಿ ಈ ಶ್ಲೋಕ ಆಕ್ಷೇಪ ಮಾಡ್ಯಾನಲ್ಲ, ಏನನ್ನ ಅನುಸರಿಸಿಕೊಂಡು ಮಾಡಕತ್ತಾನಿವ ಅಂತ ಸಾಧಕರಿಗೆ ಈಗಾಗಲೇ ಗೊತ್ತಾಗಿರಬೇಕು. ಆತ್ಮರು ಒಬ್ಬರಿಗಿಂತ ಒಬ್ಬರು ಭಿನ್ನರೇ ಎಂಬ ಕಲ್ಪನೆಯು ಯುಕ್ತಿ ವಿರುದ್ಧವೂ ಆಗಿರುತ್ತವೆ. ಇವನ ಕಲ್ಪನೆ ಆತ್ಮರು ಒಬ್ಬರಿಗಿಂತ ಒಬ್ಬರು ಭಿನ್ನರೇ ಎಂಬ ಕಲ್ಪನೆಯು ಯುಕ್ತಿ ವಿರುದ್ಧವು. ಏಕೆಂದರೆ ಭಿನ್ನವಾದ ಘಟಪಟಾದಿಗಳು ಪರಿಚ್ಛಿನ್ನವಾಗಿಯೂ ಸಾವಯವಾಗಿಯೂ ಇರುವುದರಿಂದ ಅವುಗಳಿಗೆ ನಾಶವಾಗುವುದೆಂಬುದು ಕಂಡಿದೆ. ಘಟಪಟಾದಿಗಳ ನಾಶವನ್ನ ಅಪೇಕ್ಷೆ ಇಟ್ಟುಕೊಂಡು ಆತ್ಮರು ಒಬ್ಬರಿಗಿಂತ ಒಬ್ಬರು ಭಿನ್ನರೇ ಎಂಬ ಕಲ್ಪನೆಯು ಯುಕ್ತಿ ವಿರುದ್ಧವೂ ಆಗಿರುತ್ತದೆ. ಆಗ ಮೊದಲ ಆತ್ಮರು ಒಬ್ಬರಿಗಿಂತ ಒಬ್ಬರು ಭಿನ್ನರೇ ಅಂತ ಕಲ್ಪನಾ ಮಾಡ್ಕೊಂಡಲ್ಲ. ಇಲ್ಲಿ ಒಬ್ಬರಿಗಿಂತ ಒಬ್ಬರು ಭಿನ್ನ ಅಂತಂದ್ರೆ ಶರೀರದ ಅಪೇಕ್ಷೆಯಿಂದ ಅದರೊಳಗಿರುವ ಚೈತನ್ಯವನ್ನ ಭಿನ್ನ ಅಂತ ಕಲ್ಪನೆ ಮಾಡ್ತೀವಿ. ಶರೀರದ ಅಪೇಕ್ಷೆಯಿಂದ ನನ್ನಾತ್ಮ, ನಿನ್ನಾತ್ಮ, ಅವರಾತ್ಮ, ಇವರಾತ್ಮ ಅಂತ ಶರೀರದ ಅಪೇಕ್ಷೆಯಿಂದ ಅದನ್ನ ನಿರ್ಣಯ ಮಾಡಿಕೊಂಡಿರೋದು. ಹೋಗ್ಲಿ, ಮೊದಲಿಲ್ಲೇ ಮೂಲತಃ ಆತ್ಮನನ್ನು ಕಲ್ಪನೆ ಮಾಡ್ಕೊಂಡನಲ್ಲ, ಆತ್ಮನನ್ನು ಕಲ್ಪನೆ ಮಾಡ್ಕೊಂಡನಲ್ಲ, ಅದ
ಯಾಕೆ ಕಲ್ಪಿಸಿಕೊಂಡ ನಮ್ಮ ಆತ್ಮನನ್ನ? ಏನ್ ಇಟ್ಕೊಂಡು ಕಲ್ಪಿಸಿದ? ಆತ್ಮನ ಕಲ್ಪನೆ ಬಂದತ್ತಲ್ಲಿ ಈತನಿಗೆ ಈ ಅಂತಃಕರಣಾದಿಗಳನ್ನ ಇಟ್ಕೊಂಡ ಕಲ್ಪನೆ ಮಾಡ್ಬೇಕಲ್ಲ. ಕಲ್ಪಿಸ್ಬೇಕಾದ್ರೆ ಮನಸ್ಸು ಬೇಕು. ಅದು ಸಂಕಲ್ಪದಿಂದರ ಇರ್ಲಿ ವಿಕಲ್ಪದಿಂದರ ಕೂಡಿರ್ಲಿ ಮನಸ್ಸಿರ್ಬೇಕಲ್ಲ. ಆತ್ಮನನ್ನ ಕಲ್ಪಿಸಿಕೊಳ್ಳುವಂತ ಮನ, ಬುದ್ಧಿ, ಚಿತ್ತ ಅಥವಾ ಪರಮಾತ್ಮ. ಆತ್ಮನನ್ನ ಕಲ್ಪಿಸಿಕೊಳ್ಳುವ ಯೋಗ್ಯತೆ ಅಥವಾ ಸಾಮರ್ಥ್ಯವನ್ನ ಇದು ಹೊಂದಿದೇನು? ಕಲ್ಪನಾ ಮಾಡ್ಕೋಬೇಕಾದ್ರ ಮೊದಲ ನೋಡಿದ್ದನ್ನ, ಕೇಳಿದ್ದನ್ನ, ಮುಟ್ಟಿದ್ದನ್ನ, ಮೂಸಿದ್ದನ್ನ ಚಿತ್ತದೊಳಗೆ ಸಂಸ್ಕಾರ ಆಗಿ ಅದು ಭಾವ ರೂಪದೊಳಗೆ ಇರ್ತದಲ್ಲ, ಅದು ಮನಸ್ಸಿಗೆ ಸ್ಮರಣೆ ಬಂದು ಅದನ್ನ ಕಲ್ಪನಾ ಮಾಡ್ಕೊತಾನ. ಇದೆಲ್ಲರ ಅನುಭವದೊಳಗೂ ಇರುವಂತಹದ್ದು. ಇದರ ಮನಸ್ಸು ಯಾವಾಗ ಆತ್ಮನನ್ನ ಮೊದಲ ಕಂಡೈತಿ, ಕಲ್ಪನಾ ಮಾಡ್ಕೊಳ್ಳಿ ಬೇಡ ಅಂತಲ್ಲ, ಅದರ ಸೀಮತೆ ಅಥವಾ ಅದರ ಕಕ್ಷೆಗಳನ್ನ ಬಿಟ್ಟದ್ದನ್ನ ಕಲ್ಪನಾ ಮಾಡ್ಕೊಳಕ್ ಆಗೋದಿಲ್ಲ. ನಾನು ಅಮೇರಿಕ ನೋಡೇ ಇಲ್ಲ, ಅಂಥವನ್ನ ಬಂದು ಅಮೇರಿಕದೊಳಗ ಇಂಥದ್ದು ಒಂದು ಇದೈತಲ್ರಿ ಅದನ್ನ ಕಲ್ಪಿಸ್ಕೊಳ್ರಿ ಅಂತಂದ್ರೆ ಕಲ್ಪಿಸ್ಕೊಳಕ್ ಬರ್ತದ? ತಾಜ್ ಮಹಲ್ ನೋಡಿಲ್ಲ, ಕಲ್ಪನಾ ಮಾಡ್ಕೊಡ್ರಿ ತಾಜ್ ಮಹಲ್ ಹಿಂಗ ಐತಿ ಅಂತ ಕಲ್ಪನಾ ಮಾಡ್ಕೊಡ್ರಿ ಅಂದ್ರೆ ಬರ್ತತೆ? ಬರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಈ ಮನಸ್ಸು ಯಾವಾಗ ಇದನ್ನ ನೀವು ಪ್ರಮಾತೃನರಾಗ್ಲಿ, ಮುಂದೆ ಪ್ರಮಾತೃನು ಕಲ್ಪಿತ ಪುರುಷ ಅಲ್ಲ ಅಂತ ನಿರ್ಣಯ ಮಾಡ್ತಾರೆ, ಆ ಮಾತು ಬೇರೆ. ಇಲ್ಲಿ ಹೋಗ್ಲಿ, ಆತ್ಮ ಒಬ್ಬರಿಗಿಂತ ಒಬ್ಬರು ಭಿನ್ನರೇ ಎಂಬ ಕಲ್ಪನೆಯು ಯುಕ್ತಿ ವಿರುದ್ಧವಾಗಿರುತ್ತದೆ ಅನ್ನೋದನ್ನ ಹೇಗೆ ಅನುಭವದಲ್ಲಿ ನೋಡ್ಕೊಂಡ್ರಿ? ಮನಸ್ಸಿಗೆ ಏನಾದ್ರು ಕಲ್ಪಿಸಿಕೊಳ್ಳಾಕ, ಆತ್ಮನನ್ನು ಕಲ್ಪಿಸಿಕೊಳ್ಳಾಕ ಮೊದಲ ಆತ್ಮನನ್ನು ಕಲ್ಪಿಸಿಕೊಂಡಾಗ ಇವನ ಆತ್ಮ ಬೇರೆ ಅವನ ಆತ್ಮ ಬೇರೆ ಅಂತ ಹೇಳ್ಬೋದಲ್ಲ. ಅವನಾರ ಯಾಕೆ ಕಲ್ಪನೆ ಮಾಡ್ಕೊಂಡತ್ತಿದ್ ಮನಸ್ಸು? ಇಲ್ಲೇ ಮನಸ್ಸು ಅಬ್ಬಬ್ಬ ಅಂದ್ರೆ ಶರೀರಾದಿಗಳನ್ನು ಕಲ್ಪನಾ ಮಾಡ್ಕೊಂಡಿತ್ತು. ಅದರೊಳಗೆ ಇದ್ದು ಅದನ್ನ ಕಲ್ಪನೆ ಮಾಡ್ಕೊಂಡಿರಬಹುದು. ಅದು ಯಾಕಂದ್ರೆ ಕಣ್ಣು ಅವನ ರೂಪ ಬೇರೆ, ಇವನ ರೂಪ ಬೇರೆ, ಅವನ ಕರ್ಗ ಗಿಟ್ಟದನ, ಇವನು ಕೆಂಪುಗೆ ಎತ್ತರದನ ಅಂತ ಅವನ ಶರೀರ ನೋಡಿ ಕಲ್ಪನಾ ಮಾಡ್ಕೋಬಹುದು. ಅವನೊಳಗಿರುವ ಆತ್ಮ ಚೈತನ್ಯನು ಬೇರೆ ಬೇರೆ ಅಂತ ತಿಳ್ಕೋಬಹುದು ಇದು ಅಲ್ವಾ? ಇಲ್ಲೇ ಶರೀರ ಸಾವಯವ ರೂಪದೊಳಗೆ ಕಂಡದ ಅವನಿಗೆ, ಆದ್ರೆ ಆತ್ಮ ನಿರವಯವ. ಅವನನ್ನು ಈ ಮೊದಲ ನೋಡೇ ಇಲ್ಲದು, ನೋಡಿದ್ರೆ ಈ ಸಂದೇಹ ಬರ್ತಿದ್ದಿಲ್ಲ. ಅವನ ಕಲ್ಪನೆ ಏನ್ ಮಾಡ್ಕೊಂಡದ ಇದು? ನೋಡು, ಪೂರ್ವ ಪಕ್ಷಿ ಆಕ್ಷೇಪ ಯಾವ ರೂಪದಿಂದ ಒಡಗೂಡಿ ಕಲ್ಪನೆ ಮಾಡ್ಕೊತಾನ? ಅದಕ್ಕೆ ಯಥಾರ್ಥವಾಗಿ, ಏಕೆಂದರೆ ಭಿನ್ನವಾದ ಘಟಪಟಾದಿಗಳ ಪರಿಚ್ಛಿನ್ನವಾಗಿಯೂ ಸಾವಯವಾಗಿಯೂ ಇರುವುದರಿಂದ ಅವುಗಳಿಗೆ ನಾಶವಾಗುವುದೆಂಬುದು ಕಂಡಿದೆ. ಹಾಗನ ಆತ್ಮರು ಭಿನ್ನರಾದರೆ ಅವರು ಅನಿತ್ಯರೆಂದಾಗುವುದು. ಅವನಾತ್ಮ ಬೇರೆ ಇವನಾತ್ಮ ಬೇರೆ ಅಂತ ಕಂಡಿದ್ರ, ಲೋಕದೊಳಗೆ ಹಂಗ ಕಂಡಿದ್ರ, ಆ ಚೈತನ್ಯದೊಳಗೆ ಭೇದತ್ವ ಇದ್ರ ಈ ಪೂರ್ವ ಪಕ್ಷಿ ಆಕ್ಷೇಪ ಒಪ್ಪುಗೋದಾಗಿತ್ತು. ಮೊದಲವ ಆತ್ಮನನ್ನು ಕಲ್ಪಿಸಿಕೊಂಡದ್ದೇ ಸರಿಯಾದ ರೀತಿಯಲ್ಲ. ಅವಂಗದು ವಿಷಯನ ಅಲ್ಲ, ಹಿಂದೆಂದೂ ನೋಡೇ ಇಲ್ಲ.
ಹಂಗಿರೋದಿಲ್ಲ. ಮನಸ್ಸೈತಿ ಅಂತ ಏನಕ್ಕೆ ಏನಾರ ಕಲ್ಪನೆ ಮಾಡ್ಕೊಂಡ್ರೆ ಅಗತ್ಯಂದ್ರೆ ಅದು ಆಗೋದಿಲ್ಲಲ್ಲ. ಇಲ್ಲಿ ಆತ್ಮನನ್ನ ಶಾಸ್ತ್ರದ ಆಧಾರದಿಂದನೇ ಕಲ್ಪನೆ ಮಾಡ್ಕೊಂಡ ನೀವು, ಅನುಭವ ರೂಪದಿಂದ ಅಲ್ಲ. ಯಾಕಂದ್ರ ಈಗ ಕೈಲಾಸ, ವೈಕುಂಠ, ಬ್ರಹ್ಮಲೋಕ ಪುರಾಣ ಇತಿಹಾಸದೊಳಗೆ ಹೇಳ್ಕೊತ ಬಂದಾರ. ಆಗಿರಬಹುದು ಅಂತ ಶಬ್ದ ಪ್ರಮಾಣದಿಂದ ಆಗಿರಬಹುದು ಅಂತ ಕಲ್ಪನಾ ಮಾಡ್ಕೊತೈತಿ ನೋಡಿದ್ರು ಮನಸ್ಸು. ಆಗ ಶಾಸ್ತ್ರ ದೃಷ್ಟಿಯನ್ನು ಅನುಸರಿಸಿಕೊಂಡು ಅದೇ ಆತ್ಮ ಚೈತನ್ಯವನ್ನ, ಅದರೊಳಗೆ ಭೇದತ್ವವನ್ನ ಶರೀರಾದಿಗಳ ಅಪೇಕ್ಷೆಯಿಂದ ಕಲ್ಪಿಸಿಕೊಂಡಿದೆ. ಆತ್ಮನನ್ನ ಶಾಸ್ತ್ರದೊಳಗೆ ಆತ್ಮ ಬ್ರಹ್ಮ ಸಾಕ್ಷಿ ಅಂತ ಹೇಳ್ಕೊಂಡು ಬಂದಾರ. ಅವನ ಲಕ್ಷಣಗಳನ್ನು ಹೇಳ್ಕೊಂಡಾರ. ಅದನ್ನ ಈ ಮನಸ್ಸು ಕಲ್ಪನಾ ಮಾಡ್ಕೊಳತ್ ನೋಡ್ರಿ. ಅದಕ್ಕೆ ಸಾಧ್ಯ ಅಲ್ಲ. ಅನುಭವ ರೂಪದೊಳಗೆ ನೋಡಿದ್ರೆ ಅದು ಸಾಧ್ಯ ಅಲ್ಲ. ಅದಕ್ಕೆ ಆದ್ರೂ ಕಲ್ಪಿಸಿಕೊಳತ್ತಲ್ಲ ನೋಡ್ರಿ. ಶಾಸ್ತ್ರ ಅವಲೋಕನದಿಂದ, ಶಾಸ್ತ್ರದೊಳಗೆ ಹಂಗೆ ಶಬ್ದಾದಿಗಳನ್ನ ಬಳಸಿಕೊಂಡು ಹೇಳಿರೋದ್ರಿಂದ, ಆ ಶಬ್ದಗಳಿಗೆ ಲಕ್ಷಣಗಳನ್ನು ಹೇಳಿರೋದ್ರಿಂದ ಇಲ್ಲಿ ಕಲ್ಪಿಸಿಕೊಂಡು ಯಾವುದು ಈ ಮನ ಆ ರೂಪದೊಳಗೆ ಕಲ್ಪಿಸಿಕೊಂಡು ಅವನಾತ್ಮ ಬೇರೆ, ಇವನಾತ್ಮ ಬೇರೆ, ನನ್ನ ಆತ್ಮ ಬೇರೆ, ನಿನ್ನ ಆತ್ಮ ಬೇರೆ, ಅವರ ಆತ್ಮ ಬೇರೆ, ಇವರ ಆತ್ಮ ಬೇರೆ ಅಂತ ಈಗ ಕಲ್ಪಿಸಿಕೊಂಡದು. ಅದು ಕಲ್ಪಿಸಿಕೊಂಡ ಮಾತ್ರಕ್ಕೆ ಹಂಗ ಇರುತ್ತದು. ಅವನ ದೃಷ್ಟಿ ಎಲ್ಲಿದೆ ನೋಡ್ರಿ. ಆತ್ಮನಿಗೆ ಹುಟ್ಟನ್ನ ಕಲ್ಪನಾ ಮಾಡ್ಕೊಂಡ, ಆತ್ಮನಿಗೆ ಹುಟ್ಟನ್ನ ಕಲ್ಪನಾ ಮಾಡ್ಕೊಂಡ. ಆದ್ರೆ ಶಾಸ್ತ್ರದೊಳಗೆ ಅವನು ಹುಟ್ಟಿಲ್ಲ ಅಂತ ಹೇಳ್ಕೊಂಬಂದ. ಆದ್ರೆ ನೀವು ಇಲ್ಲಿ ಹುಟ್ಟನ್ನು ಕಲ್ಪನಾ ಮಾಡ್ಕೊಂಡ. ಅದು ಹೇಗ ಘಟಪಟಾದಿಗಳಂತೆ. ಹಾಗ ಕಲ್ಪನಾ ಮಾಡ್ಕೊಂಡ್ರೆ ಒಂದು ವೇಳೆ ಆತ್ಮರು ಭಿನ್ನರಾದರೆ ಏನಾಗುತ್ತೆ? ಅವರು ನಿತ್ಯ ಅಲ್ಲ, ಅನಿತ್ಯರು ಅಂತ ಸಿದ್ಧಾಂತ. ಇದು ಶ್ರುತಿಗೂ ಯುಕ್ತಿಗೂ ವಿರುದ್ಧವು. ಬರೀ ಚೇತನದಲ್ಲಿ ಭೇದ ಕಲ್ಪನೆಗೆ ಯಾವ ಕಾರಣವೂ ಇರುವುದಿಲ್ಲ. ಉಪಾದಿಯಿಂದೊಡಗೂಡಿರುವ ಚೇತನದೊಳಗೆ ವ್ಯತ್ಯಾಸ ಕಾಣಬಹುದು. ನೀವು ಶಕ್ತಿ ಪ್ರದರ್ಶನ ಮಾಡುವವರಿಗೆ ಇಲ್ಲ, ಅವ 1 ಕ್ವಿಂಟಲ್ ಭಾರವಾದ ಸಂಗ್ರಾಣಿ ಕಲ್ಲನ್ನು ಎತ್ತಿದ. ವೇಟ್ ಲಿಫ್ಟರ್ ಇರ್ತಾರ ನೋಡ್ರಿ, ಒಲಿಂಪಿಕ್ ದಾಗ ಎತ್ತಿ ಒಗಿತಿರ್ತಾರ. 1 ಕ್ವಿಂಟಲ್, 150 kg, 2 ಕ್ವಿಂಟಲ್. ಅವಾಗ ಆ ಉಪಾದಿಗಳ ನಿಮಿತ್ತದಿಂದ ಅವ 2 ಕ್ವಿಂಟಲ್ ಎತ್ತಿದ, ಇವ 1.5 ಕ್ವಿಂಟಲ್ ಎತ್ತಿದ, ಇವ 1 ಕ್ವಿಂಟಲ್ ಎತ್ತಿದ. ಆ ಶಕ್ತಿಯನ್ನ ಭೇದ ರೂಪದೊಳಗೆ ಇಲ್ಲೇ ಉಪಾದಿಗಳ ದೃಷ್ಟಿಯಿಂದ ಕಲ್ಪನೆ ಮಾಡಿಕೊಂಡೆ. ಅವರೊಳಗೆ ಇರುವ ಚೈತನ್ಯ ಮಾತ್ರ, ಆ ಶಕ್ತಿ ಏನೈತಿಲ್ಲ ಅದರೊಳಗೆ ಯಾವ ಭೇದನೂ ಇಲ್ಲ. ಅವರವರು ಉಪಾದಿಯ ನಿಮಿತ್ತದಿಂದ ಇವ 1 ಕ್ವಿಂಟಲ್, 1.5 ಕ್ವಿಂಟಲ್, 1 ಕ್ವಿಂಟಲ್ 50 kg, ಅವ ಇನ್ನೊಬ್ಬವ 2 ಕ್ವಿಂಟಲ್. ಎಲ್ಲೇ ಉಪಾದಿ ನಿಮಿತ್ತದಿಂದ ಆ ಚೈತನ್ಯವನ್ನ ಅಳಿತಾನೆ. ಚೈತನ್ಯದೊಳಗೆ ಯಾವ ಭೇದನೂ ಇಲ್ಲ, ಬರೀ ಚೈತನ್ಯ. ಈ ಉಪಾದಿ ಕಳಿಸಿ ಬರೀ ಚೈತನ್ಯ ನೋಡ್ರಿ, ಅದ್ರಾಗ ಏನಾರ ಭೇದ ಕಾಣುತ್ತೇನೋ? ಉಪಾದಿ ಇಲ್ಲದ ಚೈತನ್ಯ, ಉಪಾದಿಗಳ ಸಂಬಂಧ ಇಲ್ಲದ ಚೈತನ್ಯ. ಒಂದು ವೇಳೆ ಆ ಉಪಾದಿಗಳ ಸಂಬಂಧದಿಂದೊಡಗೂಡಿರುವ ಚೈತನ್ಯ ಅಂತ ಕಂಡರೂ ಕೂಡ
ಆ ಉಪಾಧಿಗಳ ಬಿದ್ದು ಹೋದಾಗಲಿ ಅಥವಾ ಅವ್ನಿಗೆ ಯಾವುದೋ ಒಂದು ಕಾಯಿಲೆ ಬಂದು ಎಂತೆಂಥ ಪೈಲ್ವಾನ್ ಕಾಮ ಗುಂಗ ಧಾರಾಸಿಂಗ ದೊಡ್ಡ ಪೈಲ್ವಾನ್ರಲ್ಲ ಇವರು. ಆದ್ರೆ ಅದ ಧಾರಾಸಿಂಗಗೆ ಟೈಫಾಯ್ಡ್ ಆಗಿ ತನ್ನ ಶರೀರದ ಭಾರ ತನಗೆ ಹಿಡಿಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತ ಆ ಶಕ್ತಿ ಎಲ್ಲಿ ಹೋಗ್ತದು? ಶರೀರದಿಂದೊಡಗೂಡಿರುವಾಗ ಪರಿವರ್ತನಾ ರೂಪದೊಳಗೆ ತೋರುತ್ತಲ್ಲ, ಅದು ಯಥಾರ್ಥ ಚೈತನ್ಯ ಅಲ್ಲ. ಉಪಾಧಿಗಳ ನಿಮಿತ್ತದಿಂದ ಬಂದಿರುವ ಶಕ್ತಿ ಅದು ಭೇದ ರೂಪದೊಳಗೆ ತೋರುತ್ತಲ್ಲ, ಅದು ಯಥಾರ್ಥವಾಗಿರುವುದು ಅದು ಶಕ್ತಿ ಅಲ್ಲ. ಚೈತನ್ಯದೊಳಗಾಗಲಿ ಆ ಶಕ್ತಿಯೊಳಗೆ ಯಾವ ಭೇದನೂ ಇರುವುದಿಲ್ಲ. ಹಿಂಗ ದೃಷ್ಟಾಂತಗಳನ್ನು ನೋಡಿದಾಗ ಶಕ್ತಿಯಲ್ಲಿ ಭೇದವನ್ನ ಕಲ್ಪನಾ ಮಾಡೋದು, ಚೈತನ್ಯದೊಳಗ ಭೇದಗಳನ್ನ ಕಲ್ಪನಾ ಮಾಡೋದು, ಆತ್ಮನೊಳಗ ಅನೇಕ ಆತ್ಮರು ಇದ್ದಾರ ಅಂತ ಕಲ್ಪಿಸಿಕೊಳ್ಳೋದು, ಇದೆಲ್ಲ ಶ್ರುತಿಗೂ ಯುಕ್ತಿಗೂ ವಿರುದ್ಧವಾಗಿರುವುದು. ಬರೀ ಚೇತನದಲ್ಲಿ ಭೇದ ಕಲ್ಪನೆಗೆ ಯಾವ ಕಾರಣವೂ ಇರುವುದಿಲ್ಲ. ಅದನ್ನ ನೀವು ಇನ್ನೂ ಅನುಭವಕ್ಕೆ ದೃಷ್ಟಾಂತ ರೂಪದಿಂದ ಅನೇಕ ಕಡೆ ನೋಡಬಹುದು. ಈಗ ದೊಡ್ಡ ಮಷಿನ್ ಇರ್ತದ, ಒಂದು ಚಿಕ್ಕ ಮಷಿನ್ ಇರ್ತದ. ಆ ವಿದ್ಯುತ್ ಮಾತ್ರ ಬಗೆ ಬಗೆ ಒಂದು ಬೀಸ್ತಿರ್ತೈತಿ, ಒಂದು ಫ್ಯಾನ್ ತಿರುಗ್ತಿರ್ತೈತಿ, ಪ್ರಕಾಶ ರೂಪವಾಗಿ ಲೈಟ್ ಹತ್ತಿರ್ತದ. ಅದರೊಳಗೆ ಹರಿಯುವ ಕರೆಂಟ್ ಮಾತ್ರ ಅದರೊಳಗೆ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಎಲ್ಲ ಒಂದೇ ರೂಪದಿಂದನೇ ಇರ್ತದೆ. ಆ ಚೈತನ್ಯ ಉಪಾಧಿಗಳ ನಿಮಿತ್ತದಿಂದ ಅದು ಬೀಸುವುದು ಬೇರೆ, ಫ್ಯಾನ್ ತಿರುಗುವುದು ಬೇರೆ, ಮಷಿನ್ ನಡೆಯುವುದು ಬೇರೆ, ಪ್ರಕಾಶ ಕೊಡುವ ವಿದ್ಯುತ್ ಬೇರೆ, ಲೈಟ್ ಬೇರೆ. ಉಪಾಧಿಗಳ ನಿಮಿತ್ತದಿಂದ ನಾಮ, ಹೆಸರು, ಕ್ರಿಯಾ, ಕಾರ್ಯ ಜರುಗೈತಿ. ಅದರೊಳಗೆ ಹರಿಯುವ ವಿದ್ಯುತ್ ಮಾತ್ರ ಅದೇನಾದ್ರು ಭೇದದ ಏನಾದ್ರು ಶುದ್ಧ ಚೈತನ್ಯ. ಅದರೊಳಗೆ ಯಾವ ಭೇದಾದಿಗಳು ಇಲ್ಲ. ಪ್ರಮಾಣ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಆ ಮಾತು ಬೇರೆ. ವೋಲ್ಟೇಜ್ ಅಂತಾರಲ್ಲ, ಯಾವ ಪ್ರಮಾಣದಾಗ ಬಂದ್ರು ಅದು ವಿದ್ಯುತ್ ಆ ಚೈತನ್ಯ ಸ್ವರೂಪನ. ಅದು ಬೇಕಾದಷ್ಟು ದೃಷ್ಟಾಂತಗಳನ್ನು ನಾವಿಲ್ಲಿ ನೋಡಬಹುದು. ಬರೀ ಚೇತನದಲ್ಲಿ ಭೇದ ಕಲ್ಪನೆಗೆ ಯಾವ ಕಾರಣವೂ ಇರುವುದಿಲ್ಲ. ಅಥವಾ ಆತ್ಮತತ್ವದೊಳಗೆ ನಿಂತವಂಗ ಅಲ್ಲಿ ಚೇತನ ಅಚೇತನ ಅನ್ನೋ ಭೇದನೇ ಇರುವುದಿಲ್ಲ. ಆತ್ಮಸ್ವರೂಪವನ್ನ ಕಂಡಂಥ ಅನುಭಾವಿಗೆ, ಜ್ಞಾನಿಗೆ ಚೇತನ ಅಚೇತನಗಳ ಭೇದ ಇರುವುದಿಲ್ಲ. ಅದು ಅನುಭವಕ್ಕೆ ಕಂಡವರಿಗೆ ಗೊತ್ತಾಗ್ತದೆ, ಅನುಭವದೊಳಗಿರ್ತವರಿಗೆ. ಆತ್ಮಾನುಭವ ಮಾಡಿಕೊಂಡವರಿಗೆ ಇದು ಇಂಥದ್ದು ಇದು ಇಂಥದ್ದು ಅಂತ ಭೇದ ಬುದ್ಧಿ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಕಾರಣ ಗೊತ್ತದಲ್ಲ. ಯಾಕಂದ್ರೆ ಅವ್ರಿಗೆ ಅಂತಃಕರಣಾದಿಗಳು ಇರುವುದಿಲ್ಲ. ಭೇದ ಬುದ್ಧಿ ಬಂದಿರೋದು ಅಂತಃಕರಣಾದಿಗಳ ಸತ್ಯತ್ವದಿಂದ ಕಲ್ಪನಾ ಮಾಡಿಕೊಂಡದ್ದೇ ವಿನಃ ಅವನಲ್ಲಿ ಯಾವುದೂ ಇಲ್ಲ. ನೋಡಿ, ಆ ಅರಿವಿನೊಳಗೆ ಯಾವ ಭೇದಾದಿಗಳು ಇಲ್ಲ, ಆ ಚೈತನ್ಯದೊಳಗೆ ಯಾವ ಭೇದಾದಿಗಳು ಇಲ್ಲ, ಆತ್ಮನಲ್ಲಿನೂ ಯಾವ ಭೇದಾದಿಗಳು ಇಲ್ಲ. ಎಲ್ಲ ಒಂದವ. ಅರಿವು, ಚೇತನ ಮತ್ತೆ ಆತ್ಮ, ಸಾಕ್ಷಿ, ಪರಮಾತ್ಮ, ಇದೆಲ್ಲ ಹೇಳ. ಇಲ್ಲಿ ದೋಷ ಏನದಂದ್ರೆ ಅವ ಮೊದಲು ಕಲ್ಪಿಸಿಕೊಂಡದ್ದು ತಪ್ಪದು. ಘಟಪಟಾದಿಗಳಂತೆ
ಹುಟ್ಟಿತೇನ್ರಿ ಯಾರಿಗಾದ್ರು? ನಾವು ಹುಟ್ಟೇ ಇಲ್ಲ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಬರೀ ಚೇತನದಲ್ಲಿ ಭೇದ ಕಲ್ಪನೆಗೆ ಯಾವ ಕಾರಣವಿರುವುದಿಲ್ಲ. ಆತ್ಮರುಗಳಲ್ಲಿ ಭೇದವನ್ನು ತಿಳಿಸುವುದಕ್ಕೆ ಅಂತ್ಯ ವಿಶೇಷಗಳಿರುವವೆಂದು ವೈಶೇಷಿಕರು ಕಲ್ಪಿಸಿರುತ್ತಾರೆ. ಆತ್ಮರುಗಳಲ್ಲಿ ಭೇದವನ್ನು ತಿಳಿಸುವುದಕ್ಕೆ ಅಂತ್ಯ ವಿಶೇಷಗಳಿರುವವೆಂದು ವೈಶೇಷಿಕರು ಅಲ್ಲಿ ಹೇಳ್ಕೊಂಡು ಬಂದರೆ, ಆದರೆ ಆತ್ಮರು ಬೇರೆ ಬೇರೆ ಎಂದು ಸಿದ್ಧವಾದ ಮೇಲೆ ಆ ವಿಶೇಷಗಳು ಸಿದ್ಧವಾಗಬೇಕಾಗಿರುವುದರಿಂದ ಮೊದಲ ಆತ್ಮ ಬೇರೆ ಬೇರೆ ಅಂತ ಸಿದ್ಧ ಆದ್ರೆ ಅಂತ ವಿಶೇಷಗಳು ಅದಕ್ಕೆ ಅಂಟಿಕೋಬಹುದು. ಆತ್ಮನ ಸಿದ್ಧ ಇಲ್ಲಲ್ಲ. ಆತ್ಮ ಬೇರೆ ಬೇರೆ ಅಂತ ಸಿದ್ಧನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವಕ್ಕೆ ಅನುಸರಿಸಿಕೊಂಡು ನೋಡಿದ ಯಾರಾದ್ರೂ ಆತ್ಮ ಬೇರೆ ಬೇರೆ ಅಂತ ಸಿದ್ಧ ಮಾಡಿ ಪ್ರಮಾಣಕ್ಕೆ ಅನುಸರಿಸಿಕೊಂಡು ಸಿದ್ಧ ಮಾಡಿ ತೋರ್ಸ್ಯಾರೇನು? ಆಮೇಲದ ಅಂತ್ಯ ವಿಶೇಷ ಅದರ ಲೋಪದೋಷಗಳ ಅಂಟನೆ ಅದಕ್ಕೆ ಅಂಟತ್ತೆ ಅಂತ ಅವರು ಕಲ್ಪನಾ ಮಾಡಿಕೊಂಡಾರ. ಅದು ಆದರೆ ವೈಶೇಷಿಕರು ಕಲ್ಪಿಸಿರುತ್ತಾರೆ. ಆದರೆ ಆತ್ಮರು ಬೇರೆ ಬೇರೆ ಎಂದು ಸಿದ್ಧವಾದ ಮೇಲೆ ಆ ವಿಶೇಷಗಳು ಸಿದ್ಧವಾಗಬೇಕಾಗಿರುವುದರಿಂದ ಆತ್ಮಭೇದ ಮತ್ತು ಅಂತ್ಯ ವಿಶೇಷಗಳು ಇವುಗಳಿಗೆ ಅನ್ಯೋನ್ಯಾಶ್ರಯ ದೋಷವು ಅವರ ಮತದಲ್ಲಿರುತ್ತದೆ. ಆತ್ಮ ಹೇತುನ ಸಿದ್ಧ ಆಗಿಲ್ಲ. ಅಂತ್ಯದೊಳಗ ಈಗ ಆಗತ್ತೆ ಅಂತ ವಿಶೇಷಗಳಿಂದೊಳಗೂಡಿ ಅದನ್ನು ಕಲ್ಪಿಸಿಕೊಂಡು ಹೇಳಕ್ ಹೇಗೆ ಸಾಧ್ಯ ಆಗತ್ತೆ? ಅದು ಬರುವುದಿಲ್ಲಲ್ಲ. ಅದಕ್ಕೆ ಆತ್ಮಭೇದ ಮತ್ತು ಅಂತ್ಯ ವಿಶೇಷಗಳು ಇವುಗಳಿಗೆ ಅನ್ಯೋನ್ಯಾಶ್ರಯ ದೋಷವು ಅವರ ಮತದಲ್ಲಿರುತ್ತದೆ. ಅವರಿಗೆ ಅನ್ಯೋನ್ಯಾಶ್ರಯ ದೋಷ ಬರುತ್ತೆ ಅಲ್ಲಿ. ಆ ಸಿದ್ಧಾಂತವನ್ನ ನಾವು ಒಪ್ಪಿಕೊಂಡ್ರೆ ಆತ್ಮರು ಭಿನ್ನರೆಂದು ಕಲ್ಪಿಸಿದರೆ ಅವರು ಅನಿತ್ಯರು ಆಗುವರೆಂದು ದೋಷವು ಆತ್ಮಭೇದವಾದದಲ್ಲಿರುತ್ತದೆ. ಭಿನ್ನ ಆತ್ಮರಲ್ಲಿ ಭಿನ್ನ ಐತಿ ಅಂತ ನಾವು ಒಪ್ಪಿಕೊಂಡಿವಿ ಅಂದ್ರೆ ಅನಿತ್ಯ ಅಲ್ಲ. ಆತ್ಮ ಸತ್ಯತ್ವವಾದಿಗಳು ಶ್ರುತಿ ಪ್ರಮಾಣಾದಿಗಳೆಲ್ಲವೂ ಆತ್ಮ ಶುದ್ಧ ನಿತ್ಯ ನೋಡಲ್ಲಿ ಹೆಂಗ ಹೇಳ್ಕೊತ ಬಂದಾರ. ನಿತ್ಯ ಶುದ್ಧ ಬುದ್ಧ ಸ್ವರೂಪದಿಂದ ಒಡಗೂಡ್ಯಮ ಅಂತ ಹೇಳ್ತಾರೆ. ಅದಕ್ಕೆ ಇದು ಆತ್ಮವೇದವಾದದಲ್ಲಿರುತ್ತದೆ. ಯಾರು ವೈಶೇಷಿಕರ ಕಲ್ಪನೆ. ಇದು ಅಲ್ಲದೆ ಇನ್ನೂ ಒಂದು ವಿಚಾರ. ಭಿನ್ನರುಗಳಾದ ಆತ್ಮರುಗಳು ಎಷ್ಟು ಹೆಚ್ಚಿನ ಸಂಖ್ಯೆ ಉಳ್ಳವರಾದರೂ ಪರಿಮಿತಿ ಸಂಖ್ಯೆಯವರೇ ಆಗುವುದರಿಂದ ಇದು ಹೆಂಗ್ ಕಲ್ಪನಾ ಮಾಡ್ಕೊಂಡಾರ ನೋಡ್ರಿ. ಒಬ್ಬೊಬ್ಬರಾಗಿ ನೋಡ್ರಿ, ಒಬ್ಬೊಬ್ಬರಾಗಿ ಮುಕ್ತಿಯನ್ನು ಹೊಂದುತ್ತಾ ಹೋದರೆ ಕೊನೆಗೆ ಎಲ್ಲರೂ ಮುಕ್ತರಾಗಿ ಜಗತ್ತೇ ಇಲ್ಲವಾಗಬೇಕಾಗುವುದು. ಎಷ್ಟು ಸುಂದರವಾದ ಕಲ್ಪನೆ ಅಲ್ಲ ಇದು. ಕಲ್ಪನಾ ಮಾಡ್ಕೊಳ್ಳೋಕೆ ಅಡ್ಡಿ ಇಲ್ಲ. ಯಾವ ರೂಪದಿಂದ ಕಲ್ಪನಾ ಮಾಡ್ಕೊಂಡಾರ ನೋಡ್ರಿ. ಯಾವ ರೂಪದಿಂದ ಕಲ್ಪನಾ ಮಾಡ್ಕೊಂಡಾರ ಅದನ್ನ? ಇಲ್ಲೇ ಇದು ಅಲ್ಲದೆ ಭಿನ್ನರುಗಳಾದ ಆತ್ಮರುಗಳು ಎಷ್ಟು ಹೆಚ್ಚಿನ ಸಂಖ್ಯೆ ಉಳ್ಳವರಾದರೂ ಪರಿಮಿತಿ ಸಂಖ್ಯೆಯವರೇ ಆಗುವುದರಿಂದ ಒಬ್ಬೊಬ್ಬರಾಗಿ ಮುಕ್ತಿಯನ್ನು ಹೊಂದುತ್ತಾ ಹೋದರೆ ಕೊನೆಗೆ ಎಲ್ಲರೂ ಮುಕ್ತರಾಗಿ ಜಗತ್ತೇ ಇಲ್ಲವಾಗಬೇಕಾಗುವುದು. ಜಗತ್ತೆಂದರೆ ಭೋಕ್ತೃ ಭೋಗ್ಯ ರಾಶಿಯಷ್ಟೇ. ಭೋಕ್ತೃಗಳೇ ಇಲ್ಲದ ಮೇಲೆ ಭೋಗ್ಯವಾದ ಜಗತ್ತೆಲ್ಲಿರುವುದು? ಜೀವರುಗಳಿಲ್ಲದ ಮೇಲೆ ಅವರಿಗೆ ಕರ್ಮ ಫಲವನ್ನು ಕೊಡುವ ಈಶ್ವರತ್ವವು ಇಲ್ಲವಾಗುವುದು. ಅವರಿಗೆ ಕರ್ಮಜ್ಞಾನಗಳೆಂಬ ಪುರುಷಾರ್ಥ ಉಪಾಯವನ್ನು ತಿಳಿಸುವ ಶಾಸ್ತ್ರವಲ್ಲದೆ ಹೋಗುವುದು. ಇದೆಲ್ಲ ಯಾರಿಗೂ ಇಷ್ಟವಿಲ್ಲ. ಆದ್ದರಿಂದ
ಆತ್ಮಭೇದವಾದವು ಯುಕ್ತಿಗೂ ವಿರುದ್ಧವಾಗಿದೆ. ಅದ್ವಿತೀಯ ಆತ್ಮನೊಬ್ಬನೇ ಪರಮಾರ್ಥವೆಂದು ಹೇಳುವ ಶ್ರುತಿಗಂತೂ ಈ ವಾದವು ವಿರುದ್ಧವೇ ಆಗಿದೆ. ಆದ್ದರಿಂದ ಆತ್ಮಭೇದವು ಶಕ್ಯವಲ್ಲ, ಆತ್ಮನು ಅದ್ವಿತೀಯನೆಂಬುವುದೇ ಸರಿ. ಇದನ್ನು ಒಂದೊಂದಾಗಿ ಜಿಜ್ಞಾಸಿಗಳಿಗೆ ಅವಲೋಕನಕ್ಕೆ ಬಂದಿರಬೇಕು. ನಾನೇನು ಬಿಡಿಸಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಮಟ್ಟಕ್ಕೆ ಬಂದ್ಬಿಟ್ಟಿರಿ, ಎಲ್ಲರೂ ಅನುಭವದೊಳಗೆ ನಿಂತವರಾಗಿ. ಅದನ್ನೇನು ಬಿಡಿಸುವ ಅವಶ್ಯಕತೆ ಇಲ್ಲ. ಅದನ್ನು ನೋಡೋಣ ಅಲ್ಲೇ. ಇದು ಅಲ್ಲದೆ ಭಿನ್ನರುಗಳಾದ ಆತ್ಮರುಗಳು ಎಷ್ಟು ಹೆಚ್ಚಿನ ಸಂಖ್ಯೆ ಉಳ್ಳವರಾದರೂ ಪರಿಮಿತಿ ಸಂಖ್ಯೆಯವರೇ ಆಗುವುದರಿಂದ ಒಬ್ಬೊಬ್ಬರಾಗಿ ಮುಕ್ತಿಯನ್ನು ಹೊಂದುತ್ತಾ ಹೋದರೆ ಕೊನೆಗೆ ಎಲ್ಲರೂ ಮುಕ್ತರಾಗಿ ಜಗತ್ತೇ ಇಲ್ಲವಾಗಬೇಕಾಗುವುದು. ಯಾರಿಗೆ ಹೇಳ್ತಾರೆ ಇವರು ಮುಕ್ತಿನ? ಸ್ವಲ್ಪ ಅವಲೋಕನ ಮಾಡಿ. ಆತ್ಮನಿಗೆ ಮುಕ್ತಿ ಹೇಳಿಕುಂಟ? ಸ್ವಯಂ ಸಿದ್ಧ. ಇವರು ಬೇರೆ 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 ಆತ್ಮರು ಅನೇಕ ಸಂಖ್ಯೆ ಉಳ್ಳವರಾದರೂ ಕೂಡ ಅವರು ಒಬ್ಬೊಬ್ಬರ ಮುಕ್ತರಾದ್ರ ಜಗತ್ತು ಇಲ್ಲ ಅಂತ ಹೇಳ್ತಾರ. ಅವರು ಅಲ್ಲೇ ಆತ್ಮರಿಗೆ ಮುಕ್ತಿ ಹೇಳ್ತಾರೆ. ಅದು ಸರಿನಾ? ನೀವು ನೋಡ್ಕೊಳ್ರಿ. ಆತ್ಮನಲ್ಲಿ ಏನಾದರೂ ಮೋಕ್ಷೇಚ್ಛೆ ಇರ್ತತಿ ಅವನಲ್ಲೇ? ಇಲ್ಲಿವರೆಗೂ ಶಾಸ್ತ್ರ ಕೇಳಿವೆ. ಆತ್ಮನಲ್ಲಿ ಏನಾದರೂ ಇಚ್ಛಾದಿಗಳು ಉಂಟಾ? ಇವನ ಆಕ್ಷೇಪ ಸರಿಯಾ? ನೀವು ಇಲ್ಲೇ ನಿಮ್ಮ ಅನುಭವದೊಳಗೆ ನೋಡ್ಕೊಂಡು ಮುಂದೆ ಸಾಗೋದು. ಆತ್ಮನಿಗೆ ಮೋಕ್ಷ ಗತಿಯನ್ನು ಹೇಳಿಕುಂಟ? ಮುಕ್ತನಾದ ನೋಡ್ಲಿ. ಬೇರೆ ಬೇರೆ ಆತ್ಮರನ್ನ ಮೊದಲು ಸಿದ್ಧ ಮಾಡ್ತಾನೆ, ಆಮೇಲೆ ಅವ್ರಿಗೆ ಮುಕ್ತಿ ಹೇಳ್ತಾನೆ. ಅವಾಗ ಜಗತ್ತಿಲ್ಲ ಅಂತ ಹೇಳ್ತಾನೆ. ನೋಡ್ರಿ, ಆತ್ಮನಿಗೆ ಮುಕ್ತಿ ಹೇಳಿದ್ದು ಯಾವ ಶಾಸ್ತ್ರನು ಇಲ್ಲಿ ಪರ್ಯಂತರ ಯಾವ ಶಾಸ್ತ್ರದೊಳಗೂ ಆತ್ಮನಿಗೆ ಮುಕ್ತಿ ಹೇಳಿದ್ದಿಲ್ಲ. ಒಂದು. ಮತ್ತೆ ಜಗತ್ತೈತಿ ಅಂತೂ ಹೇಳಿಲ್ಲ. ಎರಡನೇದು. ಮತ್ತೆ ಜಗತ್ತು ಇಲ್ಲವಾಗಬೇಕಾಗುವುದು ಅಂತನಲ್ಲಿವ ಇವನು ಕಲ್ಪನೆಯೊಳಗೆ ಜಗತ್ತೈತಿ ಅಂತ ತಿಳ್ಕೊತಾನಲ್ಲ. ಕಲ್ಪನಾ ಹೇಗದ ನೋಡ, ಜಗತ್ತೈತಿ ಅಂತ ತಿಳ್ಕೊಂಡನ. ಆತ್ಮ ಭಿನ್ನ ಭಿನ್ನರಾಗಿದ್ದಾರ ಅಂತ ತಿಳ್ಕೊಂಡನ. ಆತ್ಮನಿಗೆ ಮುಕ್ತಿಯನ್ನು ಹೇಳ್ಯಾನ. ಇದಕ್ಕೂ ಪರಮಾರ್ಥಕ್ಕೂ ಏನಾದರೂ ಸಂಬಂಧ ಉಂಟಾ? ವಿಕ್ಷೇಪ ಮಾಡಬೇಕಿಲ್ಲ ಅಂತಲ್ಲ. ಎಷ್ಟು ಯುಕ್ತಿ ಮತ್ತು ಶಾಸ್ತ್ರ ಮತ್ತು ಶ್ರುತಿ ಮತ್ತು ಯುಕ್ತಿಗಳಿಗೆ ಎಷ್ಟು ವಿರೋಧವಾಗಿರುವಂತಹದ್ದನ್ನು ಕಲ್ಪನೆ ಮಾಡ್ಕೊತಾರೆ ನೋಡ್ರಿ. ಇಲ್ಲಿ ಪರ್ಯಂತ ಹೇಳ್ಕೊಂಡು ಬಂದಾರ. ಈಗ ಬರುತ್ತೆ ಜನರಲ್ಲಿ, ಈ ಜನರಿಗೆ ಈ ಭಾವನೆಗಳು ಬರ್ತದೆ. ಆತ್ಮ ಅದ್ವಿತೀಯ ಅಂತ ಒಪ್ಕೊಳ್ಳೋದಿಲ್ಲ. ಭಿನ್ನ ಭಿನ್ನವಾಗಿದಾನ, ಅವಾಗ ಮುಕ್ತಿ ಹೇಳ್ತಾರೆ ಇವರು. ಎಲ್ಲರೂ ಒಬ್ಬೊಬ್ಬರ ಮುಕ್ತರಾಗಿ ಹೋಗ್ಬಿಟ್ರೆ ಯಾರು ಭದ್ರಾಗ್ಯಾರ ಅವ್ರಿಗೆ ಮುಕ್ತಿ ಹೇಳಿ ಬೇಡ ಅನ್ನೋದಿಲ್ಲ. ಆತ್ಮನನ್ನ ಯಾರ ತಪ್ಪು ತಿಳ್ಕೊಂಡಾರ ಅವ್ರಿಗೆ ಮುಕ್ತಿ ಹೇಳ್ರಿಪ್ಪ, ಅದ ಹೊಂದುತ್ತೆ. ಅಂದ್ರೆ ಆತ್ಮ ಸ್ವರೂಪಕ್ಕನ ಮುಕ್ತಿ ಹೇಳಿದ್ರೆ ಏನಾದ್ರೂ ಆತ್ಮನಲ್ಲಿ ಆ ಕ್ರಿಯಾಕಾರ್ಯಗಳ ನನಗೆ ಮುಕ್ಷೇಚ್ಛೆ ಐತಿ, ಮೋಕ್ಷೇಚ್ಛೆ ಐತಿ ಅಂತ ಏನಾದ್ರೂ ಅವನು ಕಲ್ಪನೆ ಮಾಡ್ಕೊಂಡಾನ. ಆತ್ಮ ಅವಯವ ನಮಗ ಅಂತಃಕರಣಾದಿಗಳದವ ಅವನಿಗೆ, ಸಶರೀರನ ಅವನು. ಶಾಸ್ತ್ರ ಅದನ್ನ ಹೇಳ್ಕೊತ ಬಂದೈತಿ, ಅದ್ರ ಕಲ್ಪನೆ ಹೇಗದ ನೋಡ್ರಿ. ಎಷ್ಟು ತದ್ ವಿರುದ್ಧ ಇದು. ಮತ್ತ ಜಗತ್ತೇ ಅಂದ್ರೆ ನೋಡ್ರಿ, ಎಲ್ಲರೂ ಮುಕ್ತರಾಗಿ ಜಗತ್ತೇ ಇಲ್ಲವಾಗಬೇಕಾಗುವುದು ದೊಡ್ಡ ಚಿಂತೆ ಸ್ಥಿತಿ ಹೋಗಿ
ಜಗತ್ ಐತಿ ಅಂತ ಯಾರಾದ್ರೂ ಬೋಧ ಮಾಡ್ಯಾರ? ಇಲ್ಲಿ ಪರ್ಯಂತರ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಶ್ರುತಿ ಪ್ರಮಾಣಗಳು ಉಂಟು. ನಾವಿಲ್ಲಿ ಕೇಳ್ಕೊತ ಬಂದೇವಲ್ಲ, ಜಗತ್ ಐತಿ ಅಂತ ಯಾವ ಶಾಸ್ತ್ರದೊಳಗಾರ ಬೋಧ ಮಾಡಿದ್ದುಂಟ? ಇವ ಯಾಗ ಆಕ್ಷೇಪ ಮಾಡಿದ್ರು ಯಥಾರ್ಥ ಇರ್ಬೇಕಲ್ಲ. ಬರೀ ಕಲ್ಪನಾ ರೂಪದೊಳಗೆ ಹೇಳ್ಕೊತ ಬಂದ ನೀವು ಪೂರ್ವ ಪಕ್ಷಿ ವೈಶೇಷಿಕರು, ಬರೀ ಕಲ್ಪನಾ ರೂಪದೊಳಗೆ. ವೈಶೇಷಿಕರದಲ್ವ ಇದು? ಜಗತ್ತೆಂದರೆ ಭೋಕ್ತೃ ಭೋಗ್ಯ ರಾಶಿಯಷ್ಟೇ ನೋಡಲ್ಲ. ಜಗತ್ತಿಗೆ ಏನ ಕೊಟ್ಟನವ? ಭೋಕ್ತೃ ಭೋಗ್ಯ ರಾಶಿ ಅಷ್ಟೇ. ಭೋಕ್ತೃಗಳೇ ಇಲ್ಲದ ಮೇಲೆ ಭೋಗ್ಯವಾದ ಜಗತ್ತೆಲ್ಲಿರುವುದು? ಜೀವರುಗಳಿಲ್ಲದ ಮೇಲೆ ಅವರಿಗೆ ಕರ್ಮ ಫಲವನ್ನು ಕೊಡುವ ಈಶ್ವರನ ಈಶ್ವರತ್ವವು ಇಲ್ಲವಾಗುವುದು. ಈಶ್ವರ ಇದ್ದಾನ ಅಂತ ಶಾಸ್ತ್ರ ಹೇಳೈತೆ. ಕರ್ಮ ಮಾಡಿದ್ದಕ್ಕ ಫಲರೂಪವಾಗಿ ಕೊಡುವಂತ ಒಬ್ಬ ಈಶ್ವರ ಇದ್ದಾನ ಅಂತ ಹೇಳೈತೆ. ಇದೆಲ್ಲ ಕಲ್ಪಿತ. ಕರ್ಮಕ್ಕ ಅಧಿಕಾರ ಅದ ನಿಮಗ, ಫಲಕ್ಕೆ ಅಧಿಕಾರ ಇಲ್ಲ. ಆಗ್ಬೋದು, ಆಗ್ಲಿಕ್ಕಿಲ್ಲ. ಹಾಗಾಗಿದ್ರೆ ಈಶ್ವರ ಕೊಡೋದೇ ನಿಶ್ಚಿತ ಇತ್ತು ಅಂದ್ರ ಯಾರಿಗೆ ಫಸಲು ಬೆಳೆ ಬರದ ಗೊತ್ತಿರ್ಲಿಲ್ಲ. ಮತ್ತ ಅವ್ನು ದುಡ್ದಿರ್ತಾನಲ್ಲಿ ಕೃಷಿಕ ಹೊಲದೊಳಗ, ಅದನ್ನ ಉತ್ತಿ ಬಿತ್ತಿ ಅವಾಗ ಈಶ್ವರ ಮಳೆ ಆಗಲಿಲ್ಲ ಅಂಬುವಂಗೆ ಇಲ್ಲ. ಯಾಕಂದ್ರೆ ಈಶ್ವರ ದುಡ್ದಕ್ಕೆ ಫಲ ಕೊಡಬೇಕಲ್ಲ. ಹಾಗೈತೆ ನೀನಾದ ಬರೀ ಕಲ್ಪನಾ ಲೋಕದಿಂದೊಡಗೂಡಿನ ಪ್ರಪಂಚ ನಡೆಸಿಬಿಟ್ಟಿವ ನಾವು. ಬರೀ ಕಲ್ಪನಾ. ಅದಕ್ಕೆ ನೋಡವ ಅದನ್ನ ಹೇಳ್ತಾನವ, ಜೀವರುಗಳಿಲ್ಲದ ಮೇಲೆ ಅವರಿಗೆ ಕರ್ಮ ಫಲವನ್ನು ಕೊಡುವ ಈಶ್ವರನು ಈಶ್ವರನ ಈಶ್ವರತ್ವವು ಇಲ್ಲವಾಗುವುದು. ಐತಂತ ಯಾರು ಹೇಳ? ಶಾಸ್ತ್ರದೊಳಗೆ ಏನಾಗುತ್ತೆ ಹೇಳ್ಯಾರನ? ಕೈಲಾಸ, ವೈಕುಂಠ, ಬ್ರಹ್ಮಲೋಕ, ಆ ಲೋಕ, ಈ ಲೋಕ ಅಂತ ಹೇಳಿದ್ದೆಲ್ಲವೂ ನಿಮ್ಮ ಆಧ್ಯಾತ್ಮಿಕ ಪ್ರಪಂಚಕ್ಕೆ ವಿಷಯ ರಾಶಿಯಾಗಿ ತೋರೈತಿ ಅಂತ ಹೇಳ್ಯಾರ. ಲಕ್ಷರಲ್ಲಿ ಆಧ್ಯಾತ್ಮಿಕ ಪ್ರಪಂಚ ಅಂದ್ರೆ ಯಾವುದು? ಶರೀರ ಮೊದಲು ಮಾಡಿಕೊಂಡು ಅಹಂಕಾರದ ಪರ್ಯಂತರ ಏನದವಲ್ಲ ಸಾಮಗ್ರಿ, ಇಂದ್ರಿಯ, ಅಂತಃಕರಣ, ಪ್ರಮಾತ್ರ, ಅಹಂಕಾರ ಅಂತ ಕರಿತೀವಿ ನೋಡು. ಈ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಇದೆಲ್ಲವೂ ಇನ್ನೆರಡು, ಆದಿ ದೈವಿಕ, ಆದಿ ಭೌತಿಕ, ಇವೆರಡೂ ಪ್ರಪಂಚ ಈ ಆಧ್ಯಾತ್ಮಿಕ ಪ್ರಪಂಚವನ್ನ ಆಶ್ರಯಿಸಿಕೊಂಡು ತೋರ್ತಾವ. ಅವದಾವು ಅಂತಾರ ಇಲ್ಲ, ಇಲ್ಲ ಅಂತಾರ ಇಲ್ಲ. ನಿಮ್ಮ ಅನುಭವನ ಕೈ ಬಿಟ್ಟು ನೀವು ನೋಡಿದ್ರ ಯಾವಾಗ ಆತ್ಮತತ್ವ ತಿಳಿಬಹುದು. ಆಧ್ಯಾತ್ಮಿಕ ಪ್ರಪಂಚ ಅಂದ್ರೆ ಏನು? ಶರೀರ ಮೊದಲು ಮಾಡಿಕೊಂಡು ಅಹಂಕಾರದ ಪರ್ಯಂತರ ಏನಿತ್ತುಕೊಂಡಿದೆಯಲ್ಲ, ಇದು ಆಧ್ಯಾತ್ಮಿಕ ಪ್ರಪಂಚ. ಈ ಆಧ್ಯಾತ್ಮಿಕ ಪ್ರಪಂಚದೊಳಗೆ ಇಂದ್ರಿಯ ಇದೆ, ಅಂತಃಕರಣಾದಿಗಳುಂಟು, ಪ್ರಮಾತೃ ಉಂಟಲ್ಲ, ಅಹಂಕಾರ ಉಂಟಲ್ಲ. ಇದಕ್ಕೆ ಆಧ್ಯಾತ್ಮಿಕ ಪ್ರಪಂಚ ಅಂತ ಕರ್ಕೊಂಡ್ರ. ಈ ಆಧ್ಯಾತ್ಮಿಕ ಪ್ರಪಂಚ ಇಲ್ಲದ ಇದ್ರ ನಿಮ್ಗೆ ಈ ಭೌತಿಕ ಪ್ರಪಂಚದ ಕಲ್ಪನೆ ಆಗಲಿ ಅಥವಾ ಈ ದೈವಿಕ ಲೋಕದ ಕಲ್ಪನೆ ಆಗಲಿ ಇರ್ಲಿಕ್ಕುಂಟ? ನೋಡ್ಕೊಡ್ರಿ ಅನುಭವದೊಳಗ. ಶರೀರ ಮೊದಲು ಮಾಡಿಕೊಂಡು ಅಹಂಕಾರದ ಪರ್ಯಂತರ ಏನುಂಟಲ್ಲ, ಇದಕ್ಕೆ ಆಧ್ಯಾತ್ಮಿಕ ಪ್ರಪಂಚ ಅಂತ ಕರೆದಾರ. ಈ ಆಧ್ಯಾತ್ಮಿಕ ಪ್ರಪಂಚಕ್ಕನ ಇವೆರಡೂ ಪ್ರಪಂಚಗಳ ಕಟ್ಟು ಬಿದ್ದಾವ. ಈ ಆಧ್ಯಾತ್ಮಿಕ ಪ್ರಪಂಚ ಇದ್ದಾಗನ ಈ ಭೌತಿಕ ಪ್ರಪಂಚ, ದೈವಿಕ ಪ್ರಪಂಚ ಇರುತ್ತೆ. ಆಧ್ಯಾತ್ಮಿಕ ಪ್ರಪಂಚ ಇಲ್ಲದೆ ಇರುವಾಗ ಅವೆರಡೂ ಇರುವುದಿಲ್ಲ.
ಶಬ್ದಾದಿಗಳನ್ನ ಅರ್ಥ ಮಾಡ್ಕೊಂಡು ಇರುವುದಲ್ಲಿ ಅನುಭವಗಳು ನೋಡ್ಕೊಳ್ರಿ. ಆಧ್ಯಾತ್ಮಿಕ ಪ್ರಪಂಚಕ್ಕೆ ಅವೆರಡೂ ಪ್ರಪಂಚ ಕಟ್ಟು ಬಿದ್ದವ, ಭೌತಿಕ ಮತ್ತು ದೈವಿಕ. ಈಶ್ವರತ್ವ ಎಲ್ಲಿದೆ? ಲೋಕಾದಿಗಳು, ದೇವಲೋಕ, ಮರ್ತ್ಯಲೋಕ ಹೀಗೆಲ್ಲ ವಿಂಗಡಣೆ ಮಾಡ್ಕೊಂಡದ್ದು ಎಲ್ಲಿ? ಕೈಲಾಸ, ವೈಕುಂಠ, ಬ್ರಹ್ಮಲೋಕ, ಇಂದ್ರಲೋಕ, ಯಮಲೋಕ, ಪಿತೃಲೋಕ, ಇವೆಲ್ಲಾ ಲೋಕಾದಿಗಳ ಕಲ್ಪನೆ ನಿಮ್ಮ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಒಳಪಟ್ಟಿರುವಂಥವು. ಸ್ವತಂತ್ರವಾಗಿ ಯಾವ ಇಲ್ಲ. ವೇದಾಂತ ಅದನ್ನ ಹೇಳ್ಕೊತ ಬಂದರಲ್ಲ ಇಲ್ಲಿ ಪರ್ಯಂತರ. ಶರೀರ ಮೊದಲು ಮಾಡಿಕೊಂಡು ಅಹಂಕಾರದ ಪರ್ಯಂತರ ಏನು ಸಾಮಗ್ರಿಗಳಲ್ಲ ಏನು ಉಂಟಲ್ಲ, ಇವು ಇಲ್ಲದೆ ಇದ್ದಾಗ ಯಾವ್ದಾದ್ರು ಪ್ರಪಂಚದ ಗೋಚರ? ಇಂದ್ರಿಯಗಳಿಲ್ಲ, ಅಂತಃಕರಣಾದಿಗಳಿಲ್ಲ, ಅಹಮಿಲ್ಲ. ಇವೆಲ್ಲ ಸುಮ್ಮನ ನಿಮ್ಮ ಆತ್ಮ ಚೈತನ್ಯದ ವ್ಯಾಪ್ತಿ ಎಷ್ಟು ವ್ಯಾಪಕವಾಗೈತಿ ಅಂತ ವಿಶಾಲ ದೃಷ್ಟಿನ ಬರುವಲ್ತ ನಮಗ. ಈ ಕಿಂಚಿಜ್ಞತ್ವ ಕಳ್ಕೊಳಕಾಗವಲ್ತ, ಬರೀ ಅದರಾಗ ನಾವು ಹುಡುಕ್ಯಾಡೋದು. ನಾವ್ ಎಂದ ಪರಮಾರ್ಥ ತತ್ವವನ್ನು ತಿಳಿಯುವಂತ ಧೀರಾಗಕ್ ಸಾಧ್ಯನ? ಅನೇಕ ದೃಷ್ಟಾಂತಗಳನ್ನ ಹೇಳ್ಕೊತ ಬಂದಾರ. ಆದ್ರೂ ನಮಗೆ ಈ ಕಿಂಚಿಜ್ಞತ್ವ ಹೋಗ್ತಾನೆ ಇಲ್ಲ. ನೋಡೋಣ ಯಾವ ರೂಪದಲ್ಲಿ ಕಲ್ಪನೆ ಮಾಡ್ಕೊಂಡ ನಾವು ವೈಶೇಷಿಕ. ಜಗತ್ತ ಇಲ್ದಂಗ ಹೋಗ್ತೈತಿ, ಎಲ್ಲರೂ ಒಬ್ಬೊಬ್ಬರು ಮುಕ್ತರಾದ. ಅದು ಮುಕ್ತಿನ ಯಾರಿಗೆ ಹೇಳ್ಯಾನ? ಆತ್ಮನಿಗೆ ಹೇಳ್ಯಾನ. ಮತ್ತೆ ಜಗತ್ ಐತಿ ಅಂತ ಮೊದ್ಲ ಕಲ್ಪನೆ ಮಾಡ್ಕೊಂಡ. ಇದ್ರು ಆಗೈತಪ್ಪ. ಜಗತ್ತು ಇಲ್ಲ ಇಲ್ಲ ಅಂದ್ರ ಅದು ಹೋಗುವುದು ಎಲ್ಲಿ ಬರ್ತದೆ? ವಿಶಾಲ ದೃಷ್ಟಿ, ವ್ಯಾಪಕ ದೃಷ್ಟಿ ಇಲ್ಲ ಇಲ್ಲ. ಉಪಮಂಡೂಕದ ಬುದ್ಧಿ ನಮಗೆಂದು ಬಿಡುವುದಿಲ್ಲ. ಅದಕ್ಕೆ ಇಲ್ಲಿ ನೋಡ್ರಿ, ಈಶ್ವರತ್ವ ಇಲ್ಲವಾಗೋದು ಅವರಿಗೆ ಕರ್ಮಜ್ಞಾನಗಳೆಂಬ ಪುರುಷಾರ್ಥ ಉಪಾಯವನ್ನು ತಿಳಿಸುವ ಶಾಸ್ತ್ರವೂ ಶಾಸ್ತ್ರವಲ್ಲದೆ ಹೋಗುವುದು. ಶಾಸ್ತ್ರ ಏನಂದ್ರೆ ಆತ್ಮನನ್ನ ತೋರ್ಸಕ್ ಬಂದತೇನ? ಶಾಸ್ತ್ರ ಬೋಧ ಮಾಡದಕ್ಕಲ್ಲ. ಏನ ಬೋಧ ಮಾಡಿದ್ದದು? ಎಲ್ಲರ ಶಾಸ್ತ್ರದಿಂದ ಆತ್ಮತತ್ವ ಪ್ರಾಪ್ತತಿ ಅಂತ ಹೇಳ್ತೇನದು. ಶಾಸ್ತ್ರ ಯಾವಾಗಲೂ ಆತ್ಮನಲ್ಲದನ್ನ ಅಲಗೈತಿ. ಎಲ್ಲೇ ಬೋಧ ಮಾಡಿದ್ರು ಹಾಗೆ ಇರ್ತಾವ. ನಮ್ಮ ಚೈತನ್ಯ ಸ್ವರೂಪ ಅಲ್ಲದನ್ನ ಇದಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ನಾವೇನ್ ಅಂದ್ಕೊಂಡಿವೆಲ್ಲ ನಮ್ಮನ್ನ ಅನುವಾದ ಮಾಡಿಕೊಂಡ ಹೇಳುತ್ತೆ. ನೀ ತಿಳ್ಕೊಂಡದ್ದು ಈಗದಲ್ಲ, ಇದು ಆತ್ಮ ಸ್ವರೂಪ ಅಲ್ಲ ಅಂತ ಹೇಳ. ಇಂಥದ್ದ ನೋಡ ಆತ್ಮ ಸ್ವರೂಪ ಅಂತ ಹೇಳುದಿಲ್ಲ. ಶಾಸ್ತ್ರಕ್ಕೂ ವಿಷಯ ಅಲ್ಲ ಅದು. ಏನೇನೋ ಕಲ್ಪನೆ ಮಾಡ್ಕೋತೇವೆ ನಾವು. ನಮ್ಮ ದೃಷ್ಟಿಕೋನ ಅಷ್ಟರ ಮಟ್ಟಿಗೆ ಇರ್ತದ. ಸಂಕುಚಿತ ಸ್ವಭಾವ, ವ್ಯಾಪಕ ಯುಕ್ತಿ ಇವನ್ನು ನೋಡ್ಲಿಲ್ಲ ಅಂದ್ರೆ ನಮಗೇನು ಗೊತ್ತಾಗೋದಿಲ್ಲ. ಆಧ್ಯಾತ್ಮ ಪ್ರಪಂಚದ ಅನ್ವಯ ಯಾವುದು? ಭೌತಿಕ ಪ್ರಪಂಚ, ದೈವಿಕ ಪ್ರಪಂಚ ನೋಡ ಅವೆಲ್ಲ ಹೇಗದ ನೋಡಿ. ಎಲ್ಲಿ ಅನ್ವಯ ವ್ಯತಿರೇಕದಿಂದ ನೋಡ್ಕೊರ್ರಿ. ಆತ್ಮಾನುಭವ ಸ್ವಯಂ ಸಿದ್ಧವಾಗಿದೆ.
ಅದನ್ನ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಅಲ್ಲದನ್ನ ಕೈ ಬಿಟ್ರೆ ಸಾಕಾಗ್ಯದ. ಅದ ಅಲ್ಲದ್ದು ಅಂತ ಒಂದು ಐತಿ ಅಂತ ಕಲ್ಪಿಸ್ಕೊಡ್ರಿ, ಬರ್ತತೆ ನೋಡೋಣ. ಯಾಕೆ ಜಿಜ್ಞಾಸ ಮಾಡ್ತೀರಿ? ಚೈತನ್ಯದ ಆಶ್ರಯ ಇಲ್ಲದ ಇದ್ರ ಅದಕ್ಕೆ ಹೇಳ್ಯಾರ ಅವರು. ಆಧ್ಯಾತ್ಮಿಕ ಪ್ರಪಂಚವನ್ನೂ ಅರಿತದ ನಮ್ಮ ಚೈತನ್ಯ, ನಮ್ಮ ಆತ್ಮ ಸ್ವರೂಪ, ನಮ್ಮ ಸಾಕ್ಷಿ. ಆಧ್ಯಾತ್ಮ ಪ್ರಪಂಚಕ್ಕೆ ಕಟ್ಟು ಬಿದ್ದವ ಇನ್ನೆರಡು ಅವಸ್ಥೆಗಳು. ಈ ಆಧ್ಯಾತ್ಮಿಕ ಪ್ರಪಂಚ ಇರುವುದನ್ನ ಇಲ್ಲದಿರುವುದನ್ನ ನೀವು ನಿಮ್ಮ ಅನುಭವದಿಂದ ನೋಡ್ಕೋತೀರಿ, ನಿಮ್ಮ ಚೈತನ್ಯದಿಂದ ಒಡಗೂಡಿನ ನೋಡ್ಕೋತೀರಿ. ಇದನ್ನ ಅನುಭವ ರೂಪದೊಳಗೆ ಕಂಡ್ರಿ ಅಂದ್ರೆ ವ್ಯಾಪಕ ದೃಷ್ಟಿ ಬಂದ್ಬಿಡುತ್ತಲ್ಲಿ. ಏನು ಶಾಸ್ತ್ರವೋ ಏನು ವೇದ ನೋಡೋದಿಲ್ಲ ನಾವು, ಬಹಳ ಹಿಂದದೆ. ಅದಕ್ಕ ಇಲ್ಲಿ ನೋಡ ವೈಶೇಷಿಕ ಈ ರೀತಿ ಕಲ್ಪನಾ ಮಾಡ್ಕೊಂಡಾನ. ಇದಕ್ಕೆ ಯಥಾರ್ಥ ಏನು ಅಂತ ಕಂಡುಕೊಳ್ಳೋದನ್ನ ಬಿಟ್ಟು ಏನೇನೋ ಕಲ್ಪನೆ ಮಾಡ್ಕೊಂಡಾನಲ್ಲ. ಇದು ಸಾಧಕರಿಗೆ ಗೊತ್ತಾಗಿರ್ಬೇಕು. ಎಲ್ಲ ಹಿಂದಿನಿಂದ ನೋಡ್ಕೊತ ಬಂದಿರಿ, ಎಲ್ಲರ ಎಷ್ಟು ತಪ್ಪು ಕಲ್ಪನಾ ಮಾಡ್ಕೊಂಡಾನಲ್ಲಿವ ಅಂತ ಗೊತ್ತಾಗಿರ್ಬೋದು. ಅದಕ್ಕೆ ಇಲ್ಲೇ ಶಾಸ್ತ್ರವು ಶಾಸ್ತ್ರವಲ್ಲದೆ ಹೋಗುವುದು, ಇದೆಲ್ಲ ಯಾರಿಗೂ ಇಷ್ಟವಿಲ್ಲ, ಯಾರಿಗೂ ಇಷ್ಟವಿಲ್ಲ. ಈಗಾಗೋದು ಯಾರಿಗೂ ಇಷ್ಟವಿಲ್ಲ. ನೋಡ್ರಿ ಯಾವ ದೃಷ್ಟಿಕೋನದಾಗ ಇಟ್ಕೊಂಡ ನೀವು ನೋಡ್ಕೊಡ್ರಿ. ಆದ್ದರಿಂದ ಆತ್ಮಭೇದವಾದವು ಯುಕ್ತಿಗೂ ವಿರುದ್ಧವಾಗಿರುತ್ತದೆ. ಅದ್ವಿತೀಯ ಆತ್ಮನೊಬ್ಬನೇ ಪರಮಾರ್ಥವೆಂದು ಹೇಳುವ ಶ್ರುತಿಗಂತೂ ಈ ವಾದವು ವಿರುದ್ಧವೇ ಆಗಿದೆ. ಆದ್ದರಿಂದ ಆತ್ಮಭೇದವು ಶಕ್ಯವಲ್ಲ, ಆತ್ಮನು ಅದ್ವಿತೀಯನೆಂಬುವುದೇ ಸರಿ ಅಂತ ಈ ವೈಶೇಷಿಕರ ಮತವನ್ನ ಇಲ್ಲಿ ಅಲ್ಲಗಲದು ಹೇಳ್ಕೊಂಡು ಬಂದಾರ. ಇನ್ನ ನಾಳಿನ ದಿವಸ ಮತ್ತೆ ಆತ್ಮನು ಅಕಲ್ಪಿತನು, ಅದಕ್ಕೆ ಬಹಳ ಮಾರ್ಮಿಕವಾಗಿ ಇಲ್ಲಿ ಹೇಳ್ಕೊಂಡು ಬಂದಾರ. ಆ ವಿಚಾರವನ್ನ ನಾಳಿನ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ವಾಕ್ ಪುಷ್ಪಾದಿಗಳನ್ನ ಸದ್ಗುರು ಚರಣಕ್ಕೆ ಅರ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.